ಗ್ರಾಮಾರಣ್ಯ ಸಮಿತಿಯ ಸದಸ್ಯರು ಏನು ಅರಣ್ಯ ಜನರಲ್ಲಿ ಈ ಜಡ್ಡಿಗಳ ಮಹತ್ವ ಏನು, ನಾವು ಅಗತ್ಯ ಅದನ್ನ ಯಾಕೆ ಕನ್ಸರ್ವೇಷನ್ ಮಾಡಬೇಕು, ಆ ಕನ್ಸರ್ವೇಷನ್ ಮಾಡೋದ್ರಿಂದ ನಮಗೆ ಏನು ಯೂಸ್ ಆಗುತ್ತೆ, ಇದರಿಂದ ಗಟ್ಟಿ ಮೂಡಿಸೋದು ಕೆಲಸ ಆಗಬೇಕು ಅಂತೇಳಿ ನಾವು ಅಂದ್ಕೊಳ್ತಾ ಇದ್ವಿ. ಅದ್ರ ಸಲುವಾಗಿ ನಾವು ಒಂದು ಅವೇರ್ನೆಸ್ ವಿಡಿಯೋನು ಸಹ ಒಂದು 15 ನಿಮಿಷದ ವಿಡಿಯೋನು ಸಹ ನಾವು ಮಾಡಿ ತಮಗೆ ಬೆಳಗ್ಗೆ ಪ್ರೆಸೆಂಟ್ ಸಹ ಇಲ್ಲಿ ಮಾಡಿದ್ವಿ. ಸೊ ಈ ನಮ್ಮ ಎಲ್ಲ ಸ್ಟಾಫ್ ಅಲ್ಲಿ ಗ್ರಾಮಾರಣ್ಯ ಸಮಿತಿಯ ಸದಸ್ಯರು, ಅಧ್ಯಕ್ಷರು, ಗ್ರಾಮಸ್ಥರುಗಳಲ್ಲಿ ನಾವು ಅವೇರ್ನೆಸ್ ಮೂಡಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಈ ನಾವು ಹೊಲಿಗೆ ಟ್ರೈನಿಂಗ್ ಕೊಟ್ಟು ಹೊಲಿಗೆ ಸಹ ಕೊಟ್ಟಿದ್ದೀವಿ, ಇವತ್ತು ಸಹ ಕೊಡ್ತಾ ಇದ್ದೇವೆ. ಮುಂದಿನ ತಯಾರಿ ಶಕ್ತಿ ಮರುವಿಕಾಸ್ ಮಹಿಳಾ ಸ್ವಸಹಾಯ ಸಂಘ ಕರಡಿ ವೇದಿಕೆ ಮೇಲೆ ಬರಬೇಕಾಗಿ ಕೊಡ್ತೇನೆ. ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಸ್ಮಾರ್ಟ್ ಎಜುಕೇಶನ್ ದೊರೆಯಲಿ ಎಂಬ ಹಿತದೃಷ್ಟಿಯಿಂದ ಸ್ಮಾರ್ಟ್ ಟಿವಿಯನ್ನು ಗ್ರೀನ್ ಇಂಡಿಯಾ ಮಿಷನ್ ಯೋಜನೆಯಲ್ಲಿ DFC ವತಿಯಿಂದ ಕೊಡ್ತಾರೆ. ಮೊದಲಿಗೆ ಕಾಂಗೋ ವೇದಿಕೆ ಬರಬೇಕಾಗಿ ಕೊಡುತ್ತೇನೆ. ಇದನಂತರ ವಾಹನ ತರಬೇತಿ ಪೂರ್ಣಗೊಳಿಸಿ ಲೈಸೆನ್ಸ್ ಪಡೆದುಕೊಂಡ ಫಲಾನುಭವಿ ಸಾಂಕೇತಿಕವಾಗಿ ಕೊಡುವುದರಿಂದ ಗ್ರಾಮಾರಣ್ಯ ಸಮಿತಿ ಅಧ್ಯಕ್ಷರು ಬಂದು ಸ್ವೀಕರಿಸಬೇಕಾಗಿ ಕೋರುತ್ತೇನೆ. ಮೊದಲಿಗೆ ಸಂಬಗೋಡು ಗ್ರಾಮದ ಅಧ್ಯಕ್ಷರು ದೀಪಕ್ ಅವರು ವೇದಿಕೆ ಅಂತ ಬರಬೇಕು. ಶಾಲಾ ಮಕ್ಕಳಿಗೆ ಡಿಜಿಟಲ್ ಎಜುಕೇಶನ್ ಸಿಗಲಿ, ಸ್ಮಾರ್ಟ್ ಎಜುಕೇಶನ್ ದೊರೆಯಲಿ ದೃಷ್ಟಿಯಿಂದ ಗ್ರಾಮಾರಣ್ಯ ಸಮಿತಿ ವತಿಯಿಂದ ಮುಂದಿನ ತಯಾರಿ ಅಂಗನವಾಡಿ ಕೇಂದ್ರ ತರಳಿ ಹಾಗೂ ಅಂಗನವಾಡಿ ಕೇಂದ್ರ 14ನೇ ಸಂಪು ಸಾಂಕೇತಿಕವಾಗಿ ಈ ರೀತಿ ನಾವು ನಮ್ಮ ವ್ಯಾಪ್ತಿಯಲ್ಲಿರುವ ಎಲ್ಲ ಅಂಗನವಾಡಿ ಕೇಂದ್ರಗಳಿಗೂ ವಿತರಿಸ್ತಾ ಇದ್ದೇವೆ. ಮುಂದಿನ ತಯಾರಿ ಕ್ಷೇತ್ರ ಮಟ್ಟಕ್ಕೆ ಇಂಪ್ಲಿಮೆಂಟ್ ಆಗಬೇಕಾದರೆ ಕ್ಷೇತ್ರ ಮಟ್ಟದ ಸಿಬ್ಬಂದಿಗಳ ಕರ್ತವ್ಯ ಹಾಗೂ ಅವರ ಒಂದು ಯೋಗದಾನ ಅಮೂಲ್ಯವಾಗಿದ್ದು, ಇದೇ ರೀತಿ ಈ ಭಾಗದಲ್ಲಿ ಉತ್ತಮವಾದ ಕರ್ತವ್ಯ ನಿರ್ವಹಿಸಿ